ಎಳನೀರನ್ನು ಯಾವ ರೀತಿಯಲ್ಲಿ ಸೇವನೆ ಮಾಡಬೇಕು, ಅಥವಾ ಎಳನೀರು ಅನ್ನೋದು ನಮ್ಮ ದೇಹಕ್ಕೆ ಎಷ್ಟರ ಮಟ್ಟಿಗೆ ಒಳ್ಳೆಯದು, ಹೇಗೆ ನಾವು ಸೇವನೆ ಮಾಡೋದು ಒಳ್ಳೆಯದು ಅಂತ ಪ್ರಶ್ನೆ. ಆಯುರ್ವೇದದಲ್ಲಿ ಎಳನೀರಿನ ಬಗ್ಗೆ ಸಾಕಷ್ಟು ನಮಗೆ ಎಕ್ಸ್ಕ್ಲೂಸಿವ್ ರೆಫರೆನ್ಸ್ಗಳು ಸಿಗುತ್ತೆ. ಅದರಲ್ಲೂ ಅಷ್ಟಾಂಗ ಹೃದಯ ಅನ್ನುವಂಥ ಸಂಹಿತೆಯಲ್ಲಿ ವಾಗ್ಭಟಾಚಾರ್ಯರು ನಾರಿಕೇಲದ ಬಗ್ಗೆ ಹೇಳುವಾಗ ಹೇಳ್ತಾರೆ, ನಾರಿಕೇಲೋದಕಂ ಸ್ನಿಗ್ಧಂ ಅಂತ. ಅಂದರೆ ಎಳ್ಳೆನೀರಿಗೆ ಆಯುರ್ವೇದದಲ್ಲಿ ನಾರಿಕೇಲ ಉದಕ, ಸಂಸ್ಕೃತದಲ್ಲಿ ನಾರಿಕೇಲ ಉದಕ ಅಂತ ಹೇಳ್ತಾರೆ. ಸೊ ಈ ನಾರಿಕೇಲ ಉದಕ ಸ್ನಿಗ್ಧ ಗುಣವನ್ನು ಹೊಂದಿರುವಂಥದ್ದು. ಸ್ನಿಗ್ಧ ಗುಣ ಅಂತಂದರೆ ಅಂಕ್ಚುವಸ್ನೆಸ್. ಹೇಗೆ ಈಗ ಎಣ್ಣೆ, ತುಪ್ಪ, ಬೆಣ್ಣೆ ಇದಕ್ಕೆಲ್ಲ ಇರುವಂಥ ಅಂಕ್ಚುವಸ್ನೆಸ್, ಸ್ನಿಗ್ಧತೆ ಏನಿದೆ, ಅದೇ ಸ್ನಿಗ್ಧ ಗುಣ ನಾರಿಕೇಲ ಉದಕಕ್ಕೆ ಇದೆ. ಅದು ಸ್ನಿಗ್ಧತೆಯನ್ನು ಹೊಂದಿದೆ ಅಂತ ಹೇಳುತ್ತೆ. ಅಷ್ಟೇ ಅಲ್ಲದೆ ಅದು ಹಿಮ ಹೌದು, ಗುರು ಹೌದು. ಗುರು ಅಂತಂದರೆ ಹೆವಿ ಫಾರ್ ಡೈಜೆಷನ್, ಲಘು ಅಂತಂದರೆ ಲೈಟ್ ಫಾರ್ ಡೈಜೆಷನ್. ಇಲ್ಲಿ ಗುರು ಮತ್ತು ಲಘು ಅನ್ನೋದ್ರ ಬಗ್ಗೆ ಮತ್ತೆ ಕನ್ಫ್ಯೂಷನ್ಸ್ ಇದೆ. ಕೆಲವೊಂದಿಷ್ಟು ಆಚಾರ್ಯರು ಒಂದೊಂದಿಷ್ಟು ಥರ ಹೇಳಿದ್ದು. ಆದರೆ ಇಲ್ಲಿ ಕನ್ಫ್ಯೂಷನ್ ಇನ್ಯಾವುದಕ್ಕೂ ಅಲ್ಲ, ಎಳನೀರು ಯಾವ ಸ್ಟೇಜಲ್ಲಿ ಇದ್ದಿದ್ದು ಅಂತ. ಯಾಕೆಂದರೆ ಎಳ್ನೀರಲ್ಲೂ ನೀವು ನೋಡಿರ್ಬೋದು, ಕೆಲವೊಂದು ಎಳ್ನೀರಲ್ಲಿ ಒಳಗೆ ಗಂಜಿ ಇರುತ್ತೆ, ಕೆಲವೊಂದು ಎಳ್ನೀರಲ್ಲಿ ಒಳಗೆ ಗಂಜಿ ಇರಲ್ಲ. ಸೊ ಗಂಜಿಯ ಜೊತೆಯಲ್ಲಿ ಅಂದರೆ ಅದು ಪಕ್ವ ಇದಾಗ್ತಾ ಬಂದ ಹಾಗೆ ಅದೇನಾಗುತ್ತೆ, ಅದರಲ್ಲಿ ಅದೊಂದು ಸ್ವಲ್ಪ ಜೀರ್ಣಕ್ರಿಯೆಗೆ ಗುರು ಆಗ್ತಾ ಹೋಗುತ್ತೆ, ಹೆವಿ ಆಗುತ್ತೆ. ಲಘು ಯಾವಾಗಿರುತ್ತೆ ಅಂತಂದರೆ ತೀರಾನೇ ಎಳೆಯದು, ಏನೂ ಅದರಲ್ಲಿ ಇನ್ನೂ ಗಂಜಿನೇ ಇಲ್ಲ ಅನ್ನುವಂಥದ್ದು ಆ ರೀತಿಯಾಗಿರುತ್ತೆ. ಆದರೆ ಆಯುರ್ವೇದದಲ್ಲಿ ಎಳನೀರು ಅಂತ ಕುಡಿಯುವಾಗ ನಾವು ಈ ಎಳೆಯದು ಬೊಂಡ ಕುಡಿತೀವಲ್ಲ, ಅದಕ್ಕಿಂತ ಜಾಸ್ತಿ ಯಾವುದು ಒಳ್ಳೆಯದಂತ ಹೇಳಿದ್ದಾರೆ, ಬೆಳೆದಂತಹ, ಅಂದರೆ ಒಳಗೆ ತೆಂಗಿನಕಾಯಿ ಇರುವಂಥದ್ದು, ಬೆಳೆದಂತಹದ್ದನ್ನು, ಪಕ್ವ ಫಲವೇ. ಇಲ್ಲಿ ಅಪಕ್ವ ಮತ್ತು ಪಕ್ವ ಅಂತ ಎರಡು ಕೆಟಗರಿಯನ್ನು ಹೇಳಿದರು. ಅಪಕ್ವ ಅಂತಂದರೆ ತೀರಾ ಎಳೆದು, ಒಳಗೆ ಗಂಜಿಯೂ ಇಲ್ಲದೆ ಇರುವಂಥದ್ದು. ಪಕ್ವ ಅಂತಂದರೆ ಬೆಳೆದು ಒಳಗೆ ಕಾಯಿ ಇರುವಂಥದ್ದು. ಸೊ ನೀವು ತೆಂಗಿನಕಾಯಿ ಮನೇಲಿ ಹೊಡಿತಾರಲ್ಲ, ಈಗ ನಾವು ದೇವರಿಗೂ ಕೂಡ ನೈವೇದ್ಯ ಮಾಡೋದು ತೆಂಗಿನಕಾಯಿಯನ್ನೇ ಅಲ್ವಾ, ನಾರಿಕೇಲದ ಪಕ್ವ ಫಲವನ್ನು ಮಾಡುವಂಥದ್ದು. ಸೊ ಅದರ ನೀರು ಶ್ರೇಷ್ಠ ಅಂತ ಆಯುರ್ವೇದ ಹೇಳುತ್ತೆ. ಯಾಕಂದರೆ ಇದು ವಾತ ಪಿತ್ತ ನಿಲಹರಂ, ಅಂದರೆ ನಮ್ಮ ದೇಹದಲ್ಲಿ ಪಿತ್ತದೋಷ ಮತ್ತು ಅನಿಲ ಅಂದರೆ ವಾಯುದೋಷ ಎರಡನ್ನೂ ಹರಣ ಮಾಡುವಂತಹ ಶಕ್ತಿ ಇದರಲ್ಲಿದೆ. ಬಸ್ತಿ ಶೋಧನ, ಎಳನೀರಿನ ಗುಣವನ್ನು ಹೇಳುವಾಗ ಅದು ಬಸ್ತಿ ಶೋಧನ. ಬಸ್ತಿ ಅಂತಂದರೆ ಕಿಡ್ನಿಯನ್ನು ಕ್ಲೀನ್ ಮಾಡುವಂಥದ್ದು. ಕಿಡ್ನಿಗೆ ಸಂಬಂಧಪಟ್ಟಂತೆ ಈಗ ಏನಾದರೂ ನಿಮಗೆ ಮೂತ್ರ ಬಿಟ್ಟು ಆಗ್ತಾ ಇದೆ, ಮೂತ್ರ ಕ್ಲಿಯರ್ ಅಂತ ಅನ್ನಿಸ್ತಾ ಇಲ್ಲ, ಅಥವಾ ಸ್ವಲ್ಪ ಉರಿ ಮೂತ್ರದ ಥರ, ಅಥವಾ ಏನೋ ಡಿಸ್ಕಂಫರ್ಟ್ ಫೀಲ್ ಆಗ್ತಿದೆ ಅಂತಂದರೆ ಈ ಮೂತ್ರಕ್ಕೆ ಸಂಬಂಧಪಟ್ಟಂತೆ, ಕಿಡ್ನಿಗೆ ಸಂಬಂಧಪಟ್ಟಂತೆ, ಬ್ಲ್ಯಾಡರಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇದ್ದವರಲ್ಲಿ ಈ ಒಂದು ಎಳನೀರು ಅನ್ನುವಂಥದ್ದು ಬಸ್ತಿ ಶೋಧನ ಅಂತಂದರೆ ಆ ಬ್ಲ್ಯಾಡರನ್ನು ಕ್ಲೀನ್ ಮಾಡುವಂತಹ ಕೆಲಸ ಇದು ಮಾಡುತ್ತೆ. ಮತ್ತು ತುಂಬ ಒಳ್ಳೆ ಹೈಡ್ರೇಟಿಂಗ್ ಡ್ರಿಂಕ್ ಇದು, ಅದರಲ್ಲಿ ಏನೂ ಡೌಟ್ಸ್ ಇಲ್ಲ. ಆದರೆ ಇದನ್ನು ದಿನಾ ಕುಡಿಬಹುದಾ ಅಂತ ಕೇಳಿದ್ರೆ, ಅಥವಾ ಎಳನೀರು ಕುಡಿಬಹುದಾ, ಇದರಲ್ಲಿ ಹೇಳೋದು ಪೂರಾ ನಿಮಗೆ ತೆಂಗಿನಕಾಯಿದು ನೀರು ಸೇರಲ್ಲ ಅಂತಂದ್ರೂ ಅಟ್ಲೀಸ್ಟ್ ಆ ಗಂಜಿ ಇರುವಂಥದ್ದನ್ನು ಮಾತ್ರ ತಿನ್ನಿ. ಗಂಜಿ ಇಲ್ಲದೆ ಇರೋದು ಅಂದರೆ ಇನ್ನೂ ಗಂಜಿನೂ ಆಗದೇ ಇರುವಂಥ ಇದರಲ್ಲಿ ಆಮ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಗಂಜಿಯೂ ಇಲ್ಲದೆ ಇರುವಂಥ ನೀರನ್ನು ನಾವು ಕುಡಿದಾಗ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಪಿತ್ತವನ್ನು ಕೆಣಕುವ ಅಥವಾ ಆಮವನ್ನು ಹೆಚ್ಚಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮಲ್ಲಿ ಕೆಲವರು ಅದನ್ನ ಒಬ್ಸರ್ವ್ ಮಾಡಿರ್ಬೋದು, ನಿಮಗೆ ಎಳ್ನೀರು ಕುಡಿದಾಗ ಹೊಟ್ಟೆಲಿ ಉರಿ ಬರುತ್ತೆ ಒಮ್ಮೊಮ್ಮೆ. ಕೆಲವರು ಎಳ್ನೀರು ಕುಡಿದ್ರೆ ತಂಪು ಅಂತಾರೆ, ಆದರೆ ಕೆಲವರಲ್ಲಿ ಎಳ್ನೀರನ್ನು ಕುಡಿದಾಗ ಹೀಟ್ ಜಾಸ್ತಿ ಆದ ಹಾಗೆ, ಪಿತ್ತ ಜಾಸ್ತಿ ಆದ ಹಾಗೆ, ಎದೆ ಉರಿ ಬಂದ ಹಾಗೆ, ಅಜೀರ್ಣ ಆದ ಹಾಗೆ ಆಗೋದು. ಯಾಕೆ ಅಂತಂದರೆ, ಒಂದು ಅದು ತೀರಾ ಎಳೆಯದಾದರೆ, ಅದರೊಳಗೆ ಇನ್ನೂ ಗಂಜಿಯೇ ಬೆಳೆದಿಲ್ಲ ಅಂತಹ ಎಳ್ನೀರನ್ನು ನೀವು ಕುಡಿದ್ರೆ. ಎರಡನೇದು ಅತಿಯಾಗಿ ಕುಡಿದ್ರೆ, ಯಾಕಂದರೆ ಇದು ಮಧುರ ರಸವನ್ನು ಹೊಂದಿರುವಂಥದ್ದು, ಸ್ವಾದು, ಮತ್ತು ಇದು ತೃಷ್ಣಾಹಾರ ಅಂದರೆ ಬಾಯಾರಿಕೆಯನ್ನು ನಿಗ್ರಹ ಮಾಡುವಂಥದ್ದು, ತಡಿಸುವಂಥದ್ದು. ಯಾರಲ್ಲಿ ತುಂಬ ಬಾಯಾರಿಕೆ ಆಗ್ತಿದೆ, ಎಷ್ಟು ನೀರು ಕುಡಿದ್ರೂ ಸಮಾಧಾನ ಆಗ್ತಿಲ್ಲ ಅಂದರೆ ಅಂಥವರಲ್ಲಿ ಔಷಧಿಯ ರೂಪದಲ್ಲಿ ಎಳ್ನೀರನ್ನು ಕೊಟ್ಟರೆ ಅದು ಅವರ ತೃಷ್ಣಾವನ್ನು ಶಮನ ಮಾಡುತ್ತೆ, ಬಾಯಾರಿಕೆಯನ್ನು ಸರಿಪಡಿಸುತ್ತೆ. ಆದರೆ ಅದೇ ಎಳ್ನೀರನ್ನು ನಾವು ಅಗತ್ಯಕ್ಕಿಂತ ಜಾಸ್ತಿ ಕುಡಿದ್ರೆ, ನಮಗೆ ಇಷ್ಟು ಕುಡಿದಾಗ ಸಮಾಧಾನ ಆಯಿತು, ಆದರೂ ಇನ್ನೂ ನೀರು ಜಾಸ್ತಿ ಇದೆ ಅಂತ ನೀವು ಅದನ್ನ ಕುಡಿದಾಗ ಅದೇ ಒಂದು ನಿಮ್ಮಲ್ಲಿ ವಾತಪಿತ್ತ ಕಫದೋಷಗಳ ಇಂಬ್ಯಾಲೆನ್ಸನ್ನು ಮಾಡಲಿಕ್ಕೆ, ಅದರಲ್ಲೂ ಎಸ್ಪೆಷಲಿ ಕಫ ದುಷ್ಟಿಯನ್ನು ಮಾಡಲಿಕ್ಕೆ, ಅಥವಾ ಈಗಾಗಲೇ ನಿಮ್ಮಲ್ಲಿ ಬ್ರೀದಿಂಗ್ ಪ್ರಾಬ್ಲಮ್ ಇದೆ, ಕಫ ಇದೆ, ಮೂಗು ಕಟ್ಟಿದೆ, ಬ್ಲಾಕೇಜಸ್ ಇದೆ, ಅಥವಾ ತುಂಬ ಆಳ್ಸಿತನ ನಿಮ್ಮಲ್ಲಿದೆ, ಆಲಸ್ಯ, ಒಬೇಸಿಟಿ, ಓವರ್ ವೇಟ್, ಇಂತಹ ಸಮಸ್ಯೆಯಿಂದ ಈಗಾಗಲೇ ನೀವು ಬಳಲ್ತಿದ್ದೀರಾ. ಅದರ ಹೊರತಾಗಿ ಕೂಡ ಇದು ಎಳ್ನೀರು ತುಂಬ ಒಳ್ಳೆಯದಂತ ದಿನ ಕುಡಿತಾ ಇದ್ದರೆ, ಅದು ಜಾಸ್ತಿ ಪ್ರಮಾಣದಲ್ಲಿ ಕುಡಿತಾ ಇದ್ದರೆ, ಆಗ ನಿಮ್ಮ ದೇಹದಲ್ಲಿ
ಕಫಜ ಸಂಬಂಧಿ ದೃಷ್ಟಿ ಇನ್ನಷ್ಟು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲದೆ ಯಾರ್ಯಾರಲ್ಲಿ ಕಾಲುಗಳಲ್ಲಿ ಸ್ವೆಲ್ಲಿಂಗ್ ಇದೆ, ದೇಹದಲ್ಲಿ ಸ್ವೆಲ್ಲಿಂಗ್ ಇದೆ ಅಂಥವರು ಕೂಡ ಎಳನೀರನ್ನು ಜಾಸ್ತಿಯಾಗಿ ಸೇವನೆ ಮಾಡಿದರೆ, ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ತೊಗೊಂಡ್ರೆ ಅವರಲ್ಲಿ ಇದರಿಂದ ಕಾಂಪ್ಲಿಕೇಶನ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಎಳನೀರು ಒಳ್ಳೆಯದು, ನೋ ಡೌಟ್. ಆದರೆ ಎವ್ರಿ ಡೇ ಕುಡಿಬಹುದಾ, ಎಷ್ಟು ಬೇಕಾದರೂ ಅಷ್ಟು ಕುಡಿಬಹುದಾ ಅಂತಂದರೆ ನೋ ಅನ್ನೋದು ಆಯುರ್ವೇದದ ಅಭಿಮತ. ಆಯುರ್ವೇದ ಹೇಳೋದು ಯಾವುದೇ ಅತಿಯಾದರೂ ವಿಷ ಅಂತ. ಅದರಲ್ಲೂ ಎಳ್ನೀರನ್ನಂತೂ ಆದಷ್ಟು ನಿಯಮಿತವಾಗಿ ಕಮ್ಮಿ ಕ್ವಾಂಟಿಟಿಯಲ್ಲಿ ನೀವು ಕುಡಿದ್ರೆ ನಿಮ್ಗದು ಅಮೃತ. ಬಟ್ ಅದು ಜಾಸ್ತಿ ಸೇವನೆ ಮಾಡಿದರೆ, ಅದರಲ್ಲೂ ಅಪಕ್ವ ಫಲ ಅಂದರೆ ತೀರಾನೇ ಎಳೆಯದನ್ನು ನೀವು ಸೇವನೆ ಮಾಡಿದರೆ ಅದು ನಿಮಗೆ ತೊಂದರೆಯನ್ನು ಉಂಟು ಮಾಡುವ ಸಾಧ್ಯತೆ ಇರುತ್ತೆ.